ಇವತ್ತು ನಾವು ದಾವಣಗೆರೆಯಲ್ಲಿ ಬಂದು ಒಬ್ರು ಬ್ರೀಡರ್ನ ಮೀಟ್ ಮಾಡ್ತಾ ಇದೀವಿ. ಇವರು ಬಂದು ತುಂಬಾ ವರ್ಷದಿಂದ ಒಳ್ಳೊಳ್ಳೆ ಅಕ್ಕಿಗಳು ಮೇಂಟೈನ್ ಮಾಡ್ಕೊಂಡು ಬಂದಿದ್ದಾರೆ, ಮತ್ತೆ ಒಳ್ಳೊಳ್ಳೆ ಲೈನ್ಗಳನ್ನ ಉಳಿಸ್ಕೊಂಡು ಬಂದಿದ್ದಾರೆ, ಮತ್ತೆ ಹಳೆ ಹಿಸ್ಟ್ರಿಗಳು ಏನಿದೆ ಎಲ್ಲ ಗೊತ್ತಿದೆ ಅಣ್ಣವ್ರಿಗೆ. ಹಾಗಾಗಿ ಇವತ್ತು ದಾವಣಗೆರೆಗೆ ಇವ್ರದ್ದು ಒಂದು ವಿಡಿಯೋ ಮಾಡೋಕ್ಕೋಸ್ಕರ ಬಂದಿದ್ದೀವಿ. ಹಾಗಾಗಿ ಇವಾಗ ಅವ್ರ ಪರಿಚಯ ಅವ್ರ ಬಾಯಲ್ಲೇ ನಾವು ಕೇಳೋಣ ಬನ್ನಿ. 21 ವರ್ಷದ್ದು ಇದು ಬಂದ್ಬಿಟ್ಟು ಕುಲ್ಮಿ ಅಂತಂದು ಹೇಳಿದ್ರು. ಕುಲ್ಮಿ ಒರಿಜಿನಲ್ ಕುಲ್ಮಿ, ಸುಮ್ನೆ ಕುಲ್ಮಿ ಅಂತಂದು ಎಲ್ಲರೂ ಹೇಳ್ತಾರೆ. ಒರಿಜಿನಲ್ ಕುಲ್ಮಿ ಇದರಲ್ಲಿ ಬಹಳ ರಿಸಲ್ಟ್, ಬಹಳ ಅಂದ್ರೆ ಬಹಳ ರಿಸಲ್ಟ್. ನನ್ನ ಹತ್ರ ಕತ್ತರ್ಗ ಖಾಲಿ ಬಂದ್ಬಿಟ್ಟು ಅಕ್ಕಿ ಬಹಳ ಹೋಗಿದಾವ. ಬಟ್ ಇದು ಓತಪ್ಪ ಅಂದ್ರೆ ನನ್ನ ಅಕ್ಕಿ ಅಷ್ಟು ಇಂಟ್ರೆಸ್ಟ್ ಕಮ್ಮಿ ಆಗ್ಬಿಡುತ್ತೆ. ಬಟ್ ಇದಲ್ಲ ಸೂಪರ್. ಇವತ್ತಿಗೆ ಇದು ಲಾಂಗ್ ಹೋಗುತ್ತೆ, ಇದು ಲಾಂಗ್ ಹೋಗಂಗಿಲ್ಲ. ಇದು ಇಲ್ಲೇ ಕಾನಿ ಸುತ್ತಲೂ ಒಂದು 50 ಅಡಿ ಇದ್ರಾಗ ಒಂದು ಪರ್ಲಂಗ್ ಒಳಗೆ ಪರ್ಫಾರ್ಮೆನ್ಸ್ ನೋಡಿದ್ರೆ ಇದು ಲಾಂಗ್ ಹೋಗುತ್ತೆ. ಪಲ್ಲ ಹೋಗುತ್ತೆ, ಇದು ಪಲ್ಲ ಹೋಗಲ್ಲ, ಇದು ಪಲ್ಲ ಹೋಗುತ್ತೆ. ಬಟ್ ಇದು ಸೂಪರ್. ಇದರಲ್ಲಿ ಬಾಜಿ ಜಾಸ್ತಿ ಬರುತ್ತೆ, ಇದರಲ್ಲಿ ಬಾಜಿ 4-5 ಬರುತ್ತೆ. ಎಂತ ಕಲ್ಲಿನಂತ ಮಳಿ ಸುರಿದ್ರು ಇದು ಮನಿ ಬಿಟ್ಟು ಹೋಗಲ್ಲ ಸರ್. ಇದು ಬಂದ್ಬಿಟ್ಟು ಕುಲ್ಮಿ ಅಂತಂದೇಳಿ ಇದು ಸುಮಾರು ಒಂದು 60 ಅಕ್ಕಿ ಆಗಿಂದ ಇದು ಹುಟ್ಟಿರೋದು. ಇದರಲ್ಲಿ ನಾನು ಅಕ್ಕಿ ಬೀಡ್ ಮಾಡ್ಬೇಕನ್ನೋಕ್ಕೋಸ್ಕರ ಇದು ಮಾಡಿದೆ, ಅದರಲ್ಲಿ ಬಂದಿರೋವು. ಬಟ್ ಇದು ಭಾರಿ ಇಂಪಾರ್ಟೆಂಟ್ ಅಂದ್ರೆ ಈ ಬಣ್ಣದಲ್ಲಿ ಬಸರಪೇಟೆಯಲ್ಲಿ ಅಕ್ಕಿ ಬಿಡೋರು. ಸಂಜೆವರೆಗೆ ಆಡಿ ಅಕ್ಕಿ ಐತಲ್ಲ, ಯಾರಿಗೆ ಒಂದು ಅಕ್ಕಿ ಸಿಗ್ಲಿಲ್ಲ ಆ ನಮನಿ ಪರ್ಫಾರ್ಮೆನ್ಸ್ ಮಾಡೋವು ಈ ಬಣ್ಣದಲ್ಲಿ. ಅದು ಇಲ್ಲ, ಇದು ಒರಿಜಿನಲ್ HMT. ಇದು ಬಂದು HMT. ಇದಕ್ಕೆ ಕಾಮ್ಲಾಪುರದಲ್ಲಿ ಅಕ್ಕಿ ಹರಿದ್ವು. ಅದು ಬಂದು ಮಾಬೂ ಸಾಬ್ರು ಹುಲಿ ಪೈಕಿ ಗಂಟ್ಪಟ್ಟ ಕಾಮ್ಲಾಪುರದಾಗ ಹೆಣ್ಪಟ್ಟ ಒಂದು 5 ತಾಸು 5.5 ತಾಸು ಆರ್ತಿದ್ವು. ಈಗ ಒಂದು ರೇಗ್ದಾರ್ ಗಂಡು ಇಟ್ಕೊಂಡಿದ್ದೀರಾ? ಸರ್, ತುಂಬಾ ದೊಡ್ಡ ಗಂಡು ಅನ್ಸುತ್ತೆ, ಅದ್ರ ಬಗ್ಗೆ ಹೇಳಿ ಸರ್. ಇದು 21 ವರ್ಷದ್ದು ಇದು ಬಂದ್ಬಿಟ್ಟು ಕುಲ್ಮಿ ಅಂತಂದು ಹೇಳಿದ್ದು. ಕುಲ್ಮಿ ಒರಿಜಿನಲ್ ಕುಲ್ಮಿ, ಸುಮ್ನೆ ಕುಲ್ಮಿ ಅಂತಂದು ಎಲ್ಲಾರು ಹೇಳ್ತಾರೆ. ಒರಿಜಿನಲ್ ಕುಲ್ಮಿ ಇದರಲ್ಲಿ ಬಹಳ ರಿಸಲ್ಟ್, ಬಹಳ ಅಂದ್ರೆ ಬಹಳ ರಿಸಲ್ಟ್. ನನ್ನ ಹತ್ರ ಕತ್ತರ್ಗ ಖಾಲಿ ಬಂದ್ಬಿಟ್ಟು ಅಕ್ಕಿ ಬಹಳ ಹೋಗಿದಾವ. ಬಟ್ ಇದು ಓತಪ್ಪ ಅಂದ್ರೆ ನನ್ನ ಅಕ್ಕಿ ಅಷ್ಟು ಇಂಟ್ರೆಸ್ಟ್ ಕಮ್ಮಿ ಆಗ್ಬಿಡುತ್ತೆ. ಬಟ್ ಇದಲ್ಲ ಸೂಪರ್. ಇವತ್ತಿಗೆ ರಕ್ಕೆಗೈತಿ. ಈಗ ಒಂದು 7-8 ತಿಂಗಳಿಂದ ಎದ್ಬಿಡ್ತು ಸರ್. ಅದು ಎದ್ದು ಎಷ್ಟು ಬೇಜಾರಾತಪ್ಪ ಅಂದ್ರ ಓದ್ ಬಿಡ ಅಂತ ಅಂದೆ. ಇಡೀ ದಾವಣಗೆರೆ ತಿರುಗಾಡ್ಬಿಟ್ಟು ಬಂದ್ ಅಕ್ಕಿ ಇಲ್ಲಿ ಬೀಳ್ತು. ಆ ಹುಡುಗ ಹಿಡ್ಕೊಂಬಂದ ಗಣೇಶನ ಪಕ್ಕದ ಬಿಲ್ಡಿಂಗ್ ಕುಂದಿರ್ತೀವಿ, ಗಿಡಗಳು ಇರೋದಕ್ಕೆ ಇಷ್ಟು ಇದು. ಅಣ್ಣ ಈ ವಯಸ್ಸಿನಾಗ ಆಡ್ದಲ್ಲ, ಇಲ್ಲ ಗಣಪ ಹಿಂಗೈತೆ ಸರ್. ಇವ್ ನೆಲ ಬಿಟ್ಟಿದ್ದಿಲ್ಲ. ಬಟ್ ಏನೇನಿಲ್ಲ ಸರ್, ಅದ್ರ ರಿಸಲ್ಟ್ ಪಕ್ಕ ರಿಸಲ್ಟ್. ಯಾರ ಮನೆಗಾರ ಕೊಡ್ಲಿ 5-6 ತಾಸು ಈ ವರ್ಷ 5-6 ತಾಸು ಆರ್ತಪ್ಪ ಅಂದ್ರೆ ರಿಸಲ್ಟ್. ನೆಕ್ಸ್ಟ್ ವರ್ಷ ಐತಲ್ಲ 10 ತಾಸು 9 ತಾಸು 10 ತಾಸು 9 ತಾಸು ಪರ್ಫಾರ್ಮೆನ್ಸ್ ಒಳ್ಳೆ ಮಾಡೈತಿ. ನಾನ್ ಬ್ಯಾಡಿಗೆ ಒಂದು ಗಂಟ್ಪಟ್ಟ ಕೊಟ್ಟೆ ಇದ್ರದ್ದು, ರೆಗ್ದರ್ ಚಾಪಲ್ ಇತ್ತು. ಅವ್ರ ಮನೇಲಿ 12 ತಾಸು ಚಿಡ್ರ ಆರ್ತ ಅಕ್ಕಿ ಇದ್ರದ್ದೇ ನಾಗರಾಜ್ ಅಂತಂದೇಳಿ. ಸೂಪರ್ ಲೈನ್ ಬಹಳ ಕೇಳ್ತಾ ಇದಾರೆ. ಬಟ್ ಇದ್ರಲ್ಲಿ ಈಗ ಏನಾಗೈತೆ ಅಂತಂದ್ರೆ ನಮಗ್ ಪೇಷನ್ಸ್ ಇಲ್ಲ, ಹಂಗಾಗ್ಬಿಟ್ಟು ಇದಾಗಿದೆ ಸರ್. ಒಂದು 2 ಹೆಣ್ಪಟ್ಟ ಅದಾವ, ಒಂದ್ 4 ಗಂಟ್ಪಟ್ಟ ಅದಾವ ಇದ್ರಲ್ಲಿ. ಬಟ್ ಇದ್ರಲ್ಲಿ ಈಗ ನಾನು ಬೀಡ್ ಮಾಡಿಸ್ತಾ ಇಲ್ಲ. ಈಗ ಒಂದು 5-6 ವರ್ಷ ಆಯ್ತು ಗಂಡು ಹಂಗೆ ಇರಲಿ ಅಂತಂದು ಹೇಳ್ಬಿಟ್ಟು ಇದ್ರ ಮಕ್ಕಳಲ್ಲಿ ಅದಾವ, ಅವ್ನ ಹಂಗೆ ಇಟ್ಟಿದ್ದೀನಿ. ಬಟ್ ನನಗ್ ಮಾತ್ರ ಬಹಳ ಇಷ್ಟ ಅಂದ್ರೆ ಬಹಳ ಇಷ್ಟ ಸರ್. ಇದ್ರ ಬಗ್ಗೆ ಕುಲ್ಮಿ ಅನ್ನೋದಕ್ಕೆ ಸಾಕ್ಷಿ ಇದು ಒಂದೇ ನಮ್ಮ ಹತ್ರ ಇರೋದು. ಬಟ್ ಅದಿಲ್ಲ, ನಾನು ಈ ಒಂದು ಜಾತಿ ಮಾಡೋಕ್ಕೋಸ್ಕರನೇ ಬಹಳ ಡೀಪ್ ಆಗಿ ತಲೆ ಕೆಡಿಸ್ಕೊಂಡೆ. ಇವು ಕೆರಕ್ ಮಲ್ಲಪ್ಪ ಅಂತಂದು ಹೇಳ್ಬಿಟ್ಟು ಬಸರಪೇಟೆಯಲ್ಲಿ ಅಕ್ಕಿ ಇಟ್ಟಿದ್ರು ಸರ್. ಅವ್ರದ್ದು ಒಂದು 150 ಅಡಿ ಬೇಡ, ಒಂದು 80 ಅಡಿ ಮನಿ. ಆ ಮನೆಯಲ್ಲಿ ಒಂದು ಕೋಲ್ ಅಂದ್ಬಿಟ್ರೆ ಇದೇ ಅಕ್ಕಿ ಜಾತಿ ಒಳಗೆ ಕರೆಗುಲ್ಲು. ಕೋಲ್ ತಗೊಂಡ್ ಹಿಂಗ್ ಹೊಡೆದ್ರೆ ನೆಲಕ್ಕೆ ಲೈನಿಗೆ ಬರೋವು. ಒಂದ್ ಅಕ್ಕಿ ಕುಂದ್ರಲ್ಲ ಸರ್. ಕರೆ ಹಂಚಿನ ಮನಿ ಮೇಲೆ ಒಂದು ಓಪನ್ ಕಿಂಡಿ ಇತ್ತು, ಅದನ್ನ ತೆಗೆದು ಬಿಟ್ರೆ ಸಾಯಂಕಾಲ 7:30-8 ಗಂಟೆಗೆ ಆಗ್ಲಿ ಕುಂಬಿ ಬಂದ್ಬಿಟ್ಟು ಕುಂತು ತೆಳಗಿಳೆವು. ಹೌದು, ಭಾರಿ ಜನ ಎಲ್ಲ ಹಿರಿಯರು ಏನಾರು ಜೂಜ್ ಆಡು ಯಾಕೆ ಗಾಂಡು ಅಕ್ಕಿ ಇಟ್ಕಂದಿ ಅಂತಂದು ಅವ್ರಿಗೆ ಜೂಸ್ ಆಡಿದ್ರೆ ಸಾಕು ನಮ್ದು ಹೆಸರಾಕತಿ ಈ ಕಡೆಗೆ ಹಳಿ ಈ ಕಡೆಗೆ ನಮ್ಮ ಏರಿಯಾದ ಹೆಸರಾಕತ್ ಅಂತಂದು ನಿಮಗೆ ಆ ತರ ಎಲ್ಲ ಗಲೀಜ್ ಮಾತಾಡಿದ್ರೆ ಅಜ್ಜ ಕೇಳ್ತಿದ್ದಿಲ್ಲ.
ಇವಾಗ ನಾನ್ ಏನ್ ಮಾಡ್ಬೇಕಾಗೈತಿ, ನನ್ನ ಅಕ್ಕಿ ಆಡೋದು ಇದು ಜನ್ ಬಾಯಾಗೈತಿ ಸಾಕ. ನಾನು ಸರ್ ಒಂದ್ ಅಕ್ಕಿ ಯಾರಿಗೆ ಕೊಳ್ಳಲ್ಲ ಸರ್, ಯಾರಿಗೆ ಕಳಿಲಿಲ್ಲ ಅಕ್ಕಿ, ಎಷ್ಟೇ ವಸ್ತಿ ಆದ್ರೂ ಅಕ್ಕಿ ಹೋಗ್ಲಿಲ್ಲ. ಸೂಪರ್ ಲೈನ್. ಅವ್ರ ಮಕ್ಕಳು ನಮಗ್ ಬಹಳ ಪರಿಚಯ. ಏನ್ ಮಾಡಿದ್ರೆ ಆಗ್ಲಿಲ್ಲ. ಒಂದಿನ ಏನ್ ಮಾಡ್ಬಿಟ್ಟ, ಅವ್ರ ಮಗಗ ಕುಡಿಸಿ ಮಾಡಿ ಅದು ಅಕ್ಕಿ ಒಂದ್ ಜೊತೆ ಅಕ್ಕಿ ಎತ್ಸಿದ್ವಿ. ನಮ್ಮ ಹತ್ರ ದುಡ್ಡು ಕೊಟ್ಟು ತರಕ ಕೆಪಾಸಿಟಿ ಇಲ್ಲ. ನಿನ್ನಂತ ಫ್ರೆಂಡು ಅವ್ರಿಗೆ ಹೇಳ್ಬಿಟ್ಟು ಅಕ್ಕಿ ರೊಕ್ಕ ಕೊಟ್ಟು ತರಿಸಿದ್ವಿ. ಅದು ಒರಿಜಿನಾಲಿಟಿ ಇದ್ದಿದ್ದಿಲ್ಲ. ಒಂದ್ 20% ಅಕ್ಕಿ. ಆ ಅಕ್ಕಿನೇ ಬೀಡು ಮಾಡಿ 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 ಸುಮಾರು ಇದು ಒಂದು 50 60 ಅಕ್ಕಿ ಒಳಗೆ ಇದು ಒಂದು ಮರಿ. ಅಂದ್ರೆ ಒಂದು 7-8 ಬೀಡು ರನ್ನಿಂಗು. ಇದ್ರಾಗ ಒಂದ್ 10 ಮರಿ ಅವನ್ ಕಡಿಯೋದು, ಅದ್ರಾಗ ಒಂದ್ ಜೊತೆ ಇಟ್ಕೊಳೋದು, ಅದ್ರಾಗ ಒಂದ್ 10 ಮರಿ ತಗ್ಸೋದು, ಅದನ್ನ ಕಡಿಯೋದು, ಫಿಲ್ಟರ್ ಮಾಡಿ 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 ಇದು ಬಂದಿರೋದು. ಅವಾಗ ನನಗೆ ಜನ ಅಕ್ಕಿ ಹಾರಂಗಿಲ್ಲ, ಅಕ್ಕಿ ಹಾರಲ್ಲ ಅಂದ್ರೆ, ಸರ್ ಇದ್ರ ರೆಕಾರ್ಡ್ ಬ್ರೇಕ್. ಅಂದ್ರೆ ಕೆಲವರು ಜನ ಹೇಳ್ತಾರ ಅಕ್ಕಿ ಒಂದ್ 20% ಇದ್ರೆ ಅದ್ರಲ್ಲಿ ಅಕ್ಕಿ ಮಾಡೋದು ಭಾರಿ ಕಷ್ಟ ಇದೆ, ಅದ್ರಲ್ಲಿ ಹೆಂಗ್ ಅಕ್ಕಿ ಮಾಡಕ್ಕಾಗುತ್ತೆ ಅಂತ ತುಂಬಾ ಜನ ಕೇಳ್ತಾರೆ. ಈಗ ಸರ್ ಅದಕ್ಕೆ ಈಗ ನೋಡ್ರಿ, ಇದು ಈಗ 100% ಐತೆ ಅಕ್ಕಿ ಕುಲ್ಮಿಲಿ. ಹೌದು. ಈಗ ಇದ್ರ ಮಕ್ಕಳಲ್ಲಿ ಮೊಮ್ಮಗಳು ಒಂದ್ 20% 30% ಇರುತ್ತೆ. ಇಲ್ಲ 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 ಕೇಳ್ರಿ ಇಲ್ಲಿ ಹೇಳ್ತಾರಲ್ಲ, ಹಾಗಾಗಿ ಈಗ ಈ ಕುಲ್ಮಿ ಅಂತ ನಾನ್ ನಿಮ್ಗೆ ಹೇಳ್ದೆ. ಕುಲ್ಮಿಗೆ ಹೆಣ್ಣು ಕುಲ್ಮಿ ಜಾತಿದೇ ಆಗ್ಬೇಕು, ಅದನ್ನ ಹಾಕಂಗಿಲ್ಲ. ಯಾವದೇ ಒಂದ್ ಹೆಣ್ಪಟ್ಟ ಮಾಡಿಬಿಟ್ಟು ಅಕ್ಕಿ ಬಿಟ್ಬಿಡ್ತಾರ, ಅಕ್ಕಿ ಬಿಟ್ಬಿಡ್ತಾರ. ಬಟ್ ಇದು 20% ಐತಿ. 10% ಆದ್ರೂ ಆ ಜಾತಿ ಬೇಕು. ಅದ್ರಾಗ ನಿನ್ಗೆ ಹೆಂಗ್ ಜಾತಿ ಗೊತ್ತಿಡ್ತಿದ್ಯಾ? ಜಾತಿ ಗೊತ್ತಿಡಿತಲ್ಲ, ನೀನ್ ಜಾತಿ ಗೊತ್ತಿಡಿದ್ರೆ ನೀನು ಕಿಂಗೆ ಇವತ್ತು. ಬಟ್ ಕಲೀರಿ ಅದನ್ನ, ವಿದ್ಯಾ ಕಲೀರಿ, ಅಕ್ಕಿ ಉಳಿಸ್ರಿ ನಿಮ್ಮ ಮನೆಯಲ್ಲಿ. ಅದೇ ಜಾತಿ ಅದೇ ಜಾತಿ. ಹೌದು, ಅದನ್ನ ಹಾಕಿದಾಗ ಅದ್ ಹೆಸರು ಬರ್ತೈತಿ. ಇದನ್ನ ಬೀಡು ಮಾಡಿದಾಗೆ ಅವ್ರೇನ್ ಆರಿಸಿದ್ರು ಬರೇ ಅಕ್ಕಿ ಇಟ್ಕೊಂಡ ಹೆಚ್ಚು ಕಮ್ಮಿ 80-90 ಅಕ್ಕಿ ನನ್ನ ಮನೇಲಿ. ನನಗ್ ಗೊತ್ತಿತ್ತು ಅದು. ಇವತ್ತಿಲ್ಲ ನಾಳೆ ನಂದು ಹೆಸರು ಹಾಕತಿ, ನಾನು ಹೇಳೋದ್ ಬೇಕಾಗಿಲ್ಲ, ನಾನು ಆರ್ಸನಲ್ಲ, ಬೇರೆ ಕೊಟ್ರೆ ಅವರೇ ಹೇಳ್ತಾರ ಅನ್ನೋದು. ಬಟ್ ಇದ್ರಲ್ಲಿ ಆ ನಮನಿ ನಾನು ಇದು ಮಾಡಿದ್ವಿ. ಬಟ್ ಇದಕ್ಕೆ ಅದೇ ಪೈಕಿದೆ ಒಂದ್ 20% ಎಣ್ಣೆ ಎಲ್ಲೇ ಒಂದ್ ಜಾಗದಾಗ ಹಿಡ್ದಿದ್ರು, ಅದನ್ನ ತಗೊಂಬಂದು ಅದನ್ನ ಇಟ್ಕೊಂಡು ಹೌದು ಅಲ್ಲ ಅಂತಂದು ಅದು ರೆಡಿಯಾಗಿ ಒಂದ್ 6-7 ತಿಂಗಳ ಮೇಲೆ ಇದಕ್ ಬೀಡ್ ಮಾಡಿ ಇದ್ರಾಗ ಮರಿ ತಗ್ಸಿದ್ರೆ 3 ಬೀಡು ಮೊಟ್ಟೆ ಇಟ್ರೆ ಬೇರೆ ಹೊಟ್ಟೆ ಕೊಟ್ಟು ಒಂದು ಬೀಡ್ನಾಗ ಒಂದ್ ಸಣ್ಣ ಪಟ್ಟ ಮರಿಗಳನ್ನೇ ಗುಟ್ಟಗ್ ಹಾಕ್ಸ್ತಿದ್ದೆ ಅಷ್ಟೇ. ಬಟ್ ಜಾಸ್ತಿ ಹಾಕ್ಸ್ತಿದ್ದಿಲ್ಲ. ಇಷ್ಟು ಮರಿ ಪುಚ್ಚ ಬಂತ ಗಂಡು ಎತ್ತಿ ಹಾಕ್ಬಿಡ್ತಿದ್ದೆ. ಈ ನಮನಿ ಮಾಡಿ ಇದ್ರಾಗ ತಗ್ಸಂದು ಇದ್ರಾಗ ಬೀಡ್ ಮಾಡಿರಾವು ಎಲ್ಲಾ ಕಡೆಗೂ ರಿಸಲ್ಟ್, ಒಳ್ಳೆ ರಿಸಲ್ಟ್. ನೀವ್ ಯಾವಾಗ ಬಿಟ್ರು 9-10 ತಾಸಿಗೆ ಏನ್ ದೋಕಿಲ್ಲ. ನೀವು ಇವತ್ತು ಕಮ್ಮಿ ಆಡ್ತು ನಾಳೆ ಇದಾತು ಅಂದ್ರೆ ಇದ್ರಲ್ಲಿ ಉಡನ್ ಹೆಂಗಂದ್ರೆ 2 ಉಡಾನು ಒಂದು ಬಂದು ಇವತ್ತು 8 ದಿನಕ್ಕೊಂದು 6 ದಿನಕ್ಕೊಂದು 3 ದಿನಕ್ಕೊಂದು ಅಕ್ಕಿ ಉಡಾನ್ ಮಾಡ್ತಾರೆ. ಇದ್ರಲ್ಲಿ ಹಂಗಲ್ಲ, ನ್ಯಾಚುರಲ್ ಉಡಾನ್ ಇದು. ಈ ಗಂಡು ಹೇಳಿ ಅಣ್ಣ ಅಕ್ಕಿ ಬಗ್ಗೆ. ಸರ್ ಅದು ಕುಲ್ಮಿ ಅಂತಂದು ಹೇಳ್ಬಿಟ್ಟು ಇವು ಬಸರಪೇಟೆಯಲ್ಲಿ ಅಲ್ಲಿ ಮಲ್ಲಪ್ಪರ ಅಂತಂದು ಹೇಳಿ ಅಕ್ಕಿ ಇಟ್ಟಿದ್ರು. ಅವ್ರ ಮನೆಯಲ್ಲಿ ಸಂಜೆವರೆಗೆ ಹರಿದು, ಬಟ್ ಯಾರಿಗೆ ಒಂದ್ ಪಟ್ಟ ಕುಂದ್ರಲಿಲ್ಲ. ಇದ್ರಲ್ಲಿ ಬಂದು ಈ ಬಿಳುಚು ಬಂದದ್ದು ಅಕ್ಕಿ ಬಿಡ್ಲಿಲ್ಲ. ಅವರು ಕರೆ ಗುಲ್ದಾರ್ನಾಗ ಬಿಟ್ರು, ಸಂಜೆವರೆಗೆ ಹರಿದು ಸರ್. ಇದನ್ನು MK ಬಿಲ್ಡಿಂಗು, MK ಬಿಲ್ಡಿಂಗ್ ಅಲ್ಲ, ಪಕ್ಕದ ಲೈನ್ ಅದು. ಬಸರಪೇಟೆ 3ನೇ ಕ್ರಾಸನ 4ನೇ ಅದಲ್ಲಪ್ಪ, ಬಾವಿ ಲೈನ್ ಬಸರಪೇಟೆ ಅಲ್ಲೇ ಬಸವನಗುಡಿ ಪಕ್ಕದಾಗ ಅವ್ರ ಮನ್ಯಾಗ ಅಕ್ಕಿ ಇವೆಲ್ಲ ಜಾತಿಗಳು. ಸರ್ ಇದು ಬಂದ್ಬಿಟ್ಟು ಕುಲ್ಮಿ ಅಂತಂದೇಳಿ, ಇದು ಸುಮಾರು ಒಂದು 60 ಅಕ್ಕಿ ಆಗಿಂದ ಇದು ಹುಟ್ಟಿರೋದು. ಇದರಲ್ಲಿ ನಾನು ಅಕ್ಕಿ ಬೀಡ್ ಮಾಡ್ಬೇಕನ್ನೋಕ್ಕೋಸ್ಕರ ಇದು ಮಾಡಿದೆ. ಅದರಲ್ಲಿ ಬಂದಿರೋವು. ಬಟ್ ಇದು ಭಾರಿ ಇಂಪಾರ್ಟೆಂಟ್ ಅಂದ್ರೆ ಈ ಬಣ್ಣದಲ್ಲಿ ಬಸರಪೇಟೆಯಲ್ಲಿ ಅಕ್ಕಿ ಬಿಡೋರು. ಸಂಜೆವರೆಗೆ ಆಡಿ ಅಕ್ಕಿ ಐತಲ್ಲ, ಯಾರಿಗೆ ಒಂದ್ ಅಕ್ಕಿ ಸಿಗ್ಲಿಲ್ಲ ಆ ನಮನಿ ಪರ್ಫಾರ್ಮೆನ್ಸ್ ಮಾಡವು ಈ ಬಣ್ಣದಲ್ಲಿ. ಸ್ವಲ್ಪ ನೋಡ್ರೆ ಮಕ್ಷಿ ತರ ಇದೇ ಒರಿಜಿನಲ್ ಬಣ್ಣ ಕುಲ್ಮಿಗೆ. ಈ ಬಣ್ಣ ಬಂದದ್ ಬಿಡ್ತದಿಲ್ಲ. ಇದು ಒರಿಜಿನಲ್ ಬಣ್ಣ. ಇದು ಬಹಳ ಗ್ರೇಟ್. ಅಂದ್ರೆ ಇಂತ ಅಕ್ಕಿ ಹೋಗ್ಬಿಟ್ರ ಅಂದ್ರೆ ಯಾರಿಗೂ ಗೊತ್ತಾಗಲ್ಲ. ಈ ಅಕ್ಕಿ ಆಗ್ಬಿಟ್ರೆ ಬಿಳೆ ಗುಲ್ದಾರು ರೇಗ್ದಾರು ಹಿಡಿದು ಕಟ್ ಮಾಡ್ಬಿಡೋರು, ಬಿಡದೆ ಈ ಬಣ್ಣ ಬಿಡ್ತಿದ್ರು ಅವರು. ಈ ಬಣ್ಣ ಬಿಟ್ರೆ ಸಂಜೆವರೆಗೆ ಅವ್ರ ಮನೆ ಈ ಬಣ್ಣದಲ್ಲೂ ಅಕ್ಕಿ ಆಡವು, ಬಿಟ್ರೆ ಹಿಡ್ದಿ ಕೊಡಂಗಿಲ್ಲ, ಕಡ್ದಾಕ್ಬಿಡೋರು. ಆ ಉದಾಹರಣೆಗೆ ಆ ವಜ್ಜ ನಾನು ಬಹಳ ಇದು ಮಾಡ್ತಿದ್ದೆ. ಒಂದ್ ಸ್ವಲ್ಪ ಆ ವಜ್ಜ ನಮ್ಮ ಹತ್ರ ಕ್ಲೋಸ್ ಆಗ್ಬಿಟ್ಟು ಸ್ವಲ್ಪ ಟಾನಿಕ್ ತಗೋನಾರ. ಅವರಿಗೆ ಹೇಳ್ದಿದ್ದೆ, ಲೇ ಹುಡುಗ, ಇವು ಬಿಳೆ ರೇಗ್ದಾರ ಇದ್ರೆ ಯಾರು ಕೊಡಂಗಿಲ್ಲ, ಕರೆ ರೇಗ್ದಾರ ಆದ್ರೆ ಎಲ್ಲ ಒಂದೇ ಅಂತಾರ, ತಗದ್ ಯಾರ್ಯಾರ ಎತ್ತಿ ಹಾಕ್ದಾಗ ಮತ್ತೆ ತರ್ಬೋದು, ಬಟ್ ಖಾಲಿ ಆಗಂಗಿಲ್ಲ, ಹೋಗಂಗಿಲ್ಲ ಅಕ್ಕಿಗಳು ಅಂತಂದು ಹೇಳಿ ಇದು ಮಾಡಿದಕ್ಕೆ ಇದ್ರಲ್ಲಿ ಬಂದಿರೋದು 5ನೇ ದಿನ 6ನೇ ಪಟ್ಟ. ಅದು ಗಂಡ್ಪಟ್ಟ. ಅದು ಇದು ಫಸ್ಟ್ ಬಂದು ಇದ್ರಲ್ಲಿ ಈ ಪಟ್ಟ ಏನಿದೆ ಅಲ್ಲ, ಇದ್ರಾಗ ಬಂದಿರೋದು ಈ ಗಣ್ಯಾಗ ಬಂದಿರೋದು ಫಸ್ಟ್ ಪಟ್ಟ. ಅದು ಇದು ಬಿಟ್ಟಿದ್ರಣ? ಇಲ್ಲ, ಬಿಟ್ಟಿಲ್ಲ. ಅದನ್ನ ಅವನ್ನೆಲ್ಲ ಬೀಡ್ ಮಾಡಿ ಇದ್ರ ಮಕ್ಕಳುಗಳು ಪರ್ಫಾರ್ಮೆನ್ಸ್ ಮಾಡಿದಾವ, ಬಹಳ ಚೆನ್ನಾಗ್ ಮಾಡಿದಾವ. ಈ ಗರಿ ಒಳಗೆ ಇಲ್ಲ ನೋಡ್ರಿ, ಇದೇ ಗರಿ ಬೇರೆ, ಅದೇ ಗರಿ ಬೇರೆ. ಕುಲ್ಮಿಗೆ ಏನಪ್ಪ ಸಿಂಪ್ಟಮ್ ಅಂತಂದ್ರೆ ಈ ಬಾಲ ಏನಿದೆ ಅಲ್ಲ,
ಡಬಲ್ ಸ್ಕಿನ್ ಬರ್ತದೆ, ಇಲ್ಲೊಂದ್ ಬಾಲವಾಗಿದೆ ಇಲ್ಲ ನೋಡ್ರಿ, ತಗೊಬನ್ನಿ ಹಂಗೆ ಇವೆಲ್ಲ ಇದಾವಲ್ಲ ಕುಲ್ಮಿ ಒಳಗ ಬರೋದು ಇದು. ಇರಿ ಹೇಳಿ ಇವೇನದವಲ್ಲ ಕುಲ್ಮಿ ಒಳಗ ಡಬಲ್ ಶೇಡ್ ಬರುತ್ತೆ. ಇದು ಯಾರಿಗೆ ಗೊತ್ತಿಲ್ಲ, ಇದು ಒಂದು, ಇದು ಎರಡನೇದು, ಇದು ಇಲ್ಲಿ ಇನ್ನೊಂದು ಬರುತ್ತೆ. ಇದು ಜನಕ್ಕೆ ಏನಕ್ಕತಿ ಕುಲ್ಮಿ ಅನ್ನೋದು ಯಾರಿಗೆ ಗೊತ್ತಿಲ್ಲ. ಇವು ಕುಲ್ಮಿ ಒಳಗ ನಾನು ಆ ವಜ್ಜರ್ ಹತ್ರ ಬಾಳ ಮರಿ ಇದು ಗರಿ ಇದು ಹೇಳಿದ್ರಿ. ಇದು ಗರಿ ಏನೈತಲ್ಲ ಇದು ಇದೇ ಅದೇ ಟೈಪ್ ಬಂದಿದೆ. ಈ ಗರಿನೇ ಬೇರೆ. ಇಲ್ಲ ನೋಡ್ರಿ, ಕೆಂಪು ಮುಡಿ ಇದೆ, ಸೂಪರ್ ಲೈನ್ ಇದೆ. ಇದು ಕೆಂಪು ಮುಡಿ ಜಾಸ್ತಿ ಇದೆ, ಅದಕ್ಕೆ ಲಾಲ್ ಕಟ್ ಇದೆ, ಇದಕ್ಕೆ ಲಾಲ್ ಕಟ್ ಕಮ್ಮಿ ಇದೆ. ಬಟ್ ಇದು ಅದ್ರ ಮಗಳೇ. ಇದು ನೋಡ್ರಿ, ಇದು ಸೂಪರ್ ಆಗಿದೆ. ಇದು ನೆಲ ಬಿಟ್ಟು ಎಬ್ದಿಲ್ಲ, ಇದು ಟಾಪ್, ಇದು ದೊಡ್ಡ ಗಂಡಿನ ಮಗಳು, ಇದು ಅದ್ರ ಮಗಳೇ. ಇದು ಸೂಪರ್ ಲೈನ್, ಇದು ಮಗಳೇ. ಇದು ಆ ಏನ್ ಗಂಡ್ಪಟ ತೋರ್ಸಿದ್ನಲ್ಲ ಅದ್ರ ಹಿಂದುಳ ಮಗಳು ಗಂಡ್ಪಟ. ಇದು ದೊಡ್ಡ ಗಂಡಿಂದು ಒಂದು ಇದ್ರಕಿನ್ನ ದೊಡ್ಡ ಸತ್ತಿದಾವ್. ರೆಗ್ಯುಲರ್ ಚಾಪಲ್ಗಳು ಎಲ್ಲ ಸತ್ತಿದಾವೆ. ಸೂಪರ್. ಈಗ ಒಂದ್ ಸಾಯ್ತದ ದೊಡ್ಡ ಗಂಡ ಅಲ್ಲೇ ಇಟ್ಟಿದ್ವಿ, ಸುಸ್ತಾಗಿತ್ತದ. ನಾವು ಇದೇ ಹೆಣ್ಣಿಗೆ ಹೆಣ್ಪಟ್ಟಕ್ ಮಾಡಿದ್ವಿ, ಸಾಯ್ತು ಈಗ ಜಸ್ಟ್ ಸಾಯ್ತದ. ಹಂಗಾಗಿ ಸುಮ್ನೆ ಆದ್ವಿ. ಅದು ದೊಡ್ಡ ಗಂಡ್ಪಟ್ಟ. ಅದಾಗಿಂದೆ ಇದಾಗಿಂದ ಹೆಣ್ಪಟ್ಟ. ಇದು ಮೂರನೇದು ಹೆಣ್ಪಟ್ಟ. ಇದು ಕುಲ್ಮಿ ಒಳಗೆ ಇದು ಮೂರನೇದು ಹೆಣ್ಪಟ್ಟ. ಇದು ಸಾಕ್ತಡಮ್ಮ, ಅತಿ ಹಾಕ್ಬೇಡ ತಂಡ್ಯಾಗ. ತುಂಬಾ ಚೆನ್ನಾಗಿದೆ. ಇದಾಗಿಂದ ಐತಲ್ ಸ, ಇದಾಗಿಂದ ಈ ಗಂಡ್ಪಟ್ಟ, ಆ ಹೆಣ್ಪಟ್ಟ ಆಗಿಂದ ಆಮೇಲೆ ಇದ್ ಮಾಡ್ಸಿದ್ದು. ಇದು ಬಿಡ್ ಮಾಡ್ಸಿದ್ದ ಅದೇ ಗಂಡಿನೊಳಗೆ ಈ ಗಂಡ್ಪಟ್ಟ ಕುಲ್ಮಿದ್ರೊಳಗೆ. ಇದಾಗಿಂದ ಚಾಪಲ್ ರೆಗ್ದರ್ ಹೆಣ್ಪಟ್ಟ. ಇದು ರೆಗ್ದರ್ ಹೆಣ್ಪಟ್ಟ. ಅದಾಗಿಂದೆ ತಿರಾವಲ್ ಬಂದಿದೆ ಅಣ್ಣ ಇದ್ರಲ್ಲಿ. ತಿರಾವಲ್ ಬರುತ್ತೆ, ಅದ್ರಲ್ಲಿ ಬರುತ್ತೆ. ಕುಲ್ಮಿ ಎಲ್ಲ ತಿರುವಲ್ ಬರುತ್ತೆ. ಅಜ್ಜರ್ ಬಿಡ್ತಿದ್ದಿಲ್ಲ, ಅವ್ರು ಬಿಡೋದ್ ಬಣ್ಣ ಇದು ಒಂದೇ. 10 ವರ್ಷ ಇದು ಒಂದೇ ಬಣ್ಣ. ಸೂಪರ್ ರಿಸಲ್ಟ್ ಇದ್ರಲ್ಲಿ. ಇದನ್ನ ಅಕ್ಕಿ ಹೋಗ್ಬಿಡ್ತಪ್ಪ ಅಂತಂದ್ರೆ ಮಿಸ್ ಆಗಿ ನೈಟ್ ಮಿಸ್ ಆಗಿ ಗಲ್ತಿ ಆಗ್ಬಿಡ್ತು ಅಂತ ತಿಳ್ಕೊಡ್ರಿ. ಮಳಿ ಬಂದು ಅಥವಾ ಗಾಳಿ ಬಂದ್ಬಿಟ್ಟು ಇದು ಯಾರ ಹಿಡಿದ್ರೆ ಇಷ್ಟ ಪಡಲ್ಲ, ಕೊಟ್ಬಿಡ್ತಾರ ಲಾಟಿ ಗೀಟಿಗೆ. ಇದನ್ನ ಅಜ್ಜರ್ ಬಿಡೋರು. ಇವು ಸಂಜುವರಿಗಾರ ಈ ಕಲರ್ ನಲ್ಲೇ ಅಕ್ಕಿ ಬಿಡ್ತಿದ್ದಿಲ್ಲ ಅವರು. ಅಂದ್ರೆ ಅವ್ರು ಏನ್ ಹೇಳ್ತಿದಾರೆ ಅಂದ್ರೆ, ಈಗ ರೇಗ್ದಾರ್ಗಳು, ಇವ್ ಬಿಳೆ ರೇಗ್ದಾರ್ಗಳು ನೋಡ್ರೆ ಗೊತ್ತಾಗ್ಬಿಡುತ್ತೆ ಕುಲ್ಮಿ ಅಕ್ಕಿಗಳು ಆತರ ಅಂತ. ಈ ತರದ ಬಿಟ್ಟಾಗ ಇವ್ ಯಾವ ಮಕ್ಸಿಲ್ ಪುಟ ಇರ್ತವೆ, ಇಲ್ಲ ಯಾರು ಇಷ್ಟ ಪಡ್ತದಿಲ್ಲ. ಇವುಗಳ ಏನ್ ಅನ್ಕೊಳಲ್ಲ. ಹಾಗಾಗಿ ಇದನ್ನ ಇಟ್ಕೊಂತಾರೆ, ಇಲ್ಲ ಅಕ್ಕಿನ ಕೊಟ್ಬಿಡ್ತಾರೆ ಯಾರಿಗೆ. ಇವಾದ್ರೆ ಆಡ್ಲಿಲ್ಲ ಅಂದ್ರೂ ಅಕ್ಕಿ ಇಟ್ಕೊಂಡು ಮಾಡ್ತಾರ ಅಂತ ಅವ್ರು ಹೇಳ್ತಿದಾರೆ. ಅದು ಆ ತರ ಇದ್ರಲ್ಲಿ ಇದಾಗಿಂದ ಇದು ಅದಾದ್ಮೇಲೆ ಈ ಪಟ ಮಾಡ್ಸಿದ್ದು. ಈ ಪಟ ಮಾಡ್ಸಿದ್ದು. ಈಗ ಇವುಗಳು ಯಾವ ಬಿಟ್ಟಿಲ್ಲ, ಯಾವ ಬಿಟ್ಟಿಲ್ಲ. ಇದು ಕತ್ತರಿಗ ಖಾಲಿ ಬಂದ್ ಉಳ್ದಿರೋದು, ಇದು ಕತ್ತರಿಗ ಖಾಲಿ ಬಂದ್ ಉಳ್ದಿರೋದು. ಮನೆ ಒಂದ್ ಸ್ವಲ್ಪ ಬಾಳ ಓದ್ವು ಸರ್ ನಮ್ಮ ಹತ್ರ, ಬಾಳ ಅಂದ್ರೆ ಬಾಳ ಓದ್ವು. ಇನ್ನ ಟಾಪ್ ಇದ್ವು. ನಿಮ್ಗೆ ವಿಡಿಯೋ ಹಾಕಿರ್ಬೋದೇನ ಫಸ್ಟ್ ಗೆ ಇವ್ರು ಹಾಕಿದ್ರು. ಆ ಅಕ್ಕಿಗಳು ಇಲ್ಲ, ಎಲ್ಲ ಹೋಗ್ಬಿಟ್ಟು ಹಿಂಗಾಗಿ ಇದಾಯ್ತದ. ಈ ಕತ್ತರಿಗದ್ರಾಗೆ ಇದು ಮಾಡ್ತದವ. ಹಿಂಗಿದಾವ ಸರ್ ಇವು. ನನಗ್ ಬಹಳ ಇಷ್ಟವಾದ ಅಕ್ಕಿ. ಬಟ್ ಹೆಣ್ಣುಗಳು ಅವೆಲ್ಲ ಮ್ಯಾಚಿಂಗ್ ಮಾಡಿ ಇದು ಮಾಡ್ಬೇಕು. ದೊಡ್ಡ ಗಂಡ ಒಂದ್ ಸಾಯ್ತು, ಬಹಳ ಬೇಜಾರಾಗ್ಬಿಡ್ತು ನನ್ಗೆ. ಅದಕ್ಕೆ ಇವನಿಗೆ ಹೇಳ್ದೆ ನಾನು, ಬೇಡಪ್ಪ ಕರಿಬೇಡಪ್ಪ, ಅವೆಲ್ಲ ನೋಡಕ ಬೇಜಾರ್ ಅನ್ಸ್ತತಿ ಅಂತಂದು. ಇಲ್ಲ ತಗೋಣ ಅಂದ. ಇವು ಬಹಳ ಇಷ್ಟ ನನಗೆ, ಬಹಳ. ನಾನು ಇದನ್ನ ಮಾಡ್ಬೇಕನ್ನೋದು ಒಂದ್ ತಲೆ ಬಾಳ ಇತ್ತು. ಕುಲ್ಮಿ ಇತಿಹಾಸದಾಗ ಇಲ್ಲ. ನಾಳೆ ಮೊಬೈಲ್ ಬಂದು ಗೂಗಲ್ ಬಂದ್ರೆ ಕುಲ್ಮಿ ಎಲ್ಲಿದ್ದು ಏನಿದ್ದು ಯೂಟ್ಯೂಬ್ ನಾಗ ಹುಡುಕಾಡಿದ್ರು ಕುಲ್ಮಿ ಸಿಕ್ಕಿರಬಾರ್ದು ಅಂತದೊಂದು ನಾನು ಮಾಡ್ಬೇಕ್ ಜಾತಿ ಅನ್ನೋದು ಒಂದ್ ತಲೆ ಬಂತು ನನಗೆ. ಅವಾಗ ಇದನ್ನ ಮಾಡಿದ್ದೀನಿ. ಕರೆಕಾಲ್ ಹೇಳ್ತಾರ, ಎಲ್ಲಾ ತರ ಹೇಳ್ತಾರ. ಕುಲ್ಮಿ ಎಲ್ಲಿ ಹುಡುಕ್ಬೇಕು, ಮತ್ತೆ ಬೆಂಗಳೂರು ಹುಡುಕ್ಬೇಕು ನಾವು. ಯಾವ ಅಕ್ಕಿ ಜಾತಿ ಬೆಂಗಳೂರು ಬೇಕು. ಬೆಂಗಳೂರಾಗ ಎಲ್ಲಿ ಅದಾವ ಬಿಳೆ ರೇಗ್ದಾರ್ ಗಂಡ್ ಇರಾವ್ ಮಾತ್ರ ಕುಲ್ಮಿ ಅಂತಾರ. ಕುಲ್ಮಿದು ಅಕ್ಷನ್ನೇ ಗೊತ್ತಿಲ್ಲ. ಗುರುಮೂರ್ತಿ ಅಣ್ಣರಿಗೆ ಗೊತ್ತು, ಜೋಸಫ್ ಸಾರಿಗೆ ಗೊತ್ತು, ಕರೆ ಗೋಪಾಲ ಅಣ್ಣರಿಗೆ ಗೊತ್ತು, ಪೈಪ್ ಲೈನ್ ಬಾಬು ಗೊತ್ತೈತಿ. ಉಳ್ದಾರಿಗೆ ಯಾರಿಗೆ ಗೊತ್ತಲ್ಲ. ಸುಮ್ನೆ ದುಡ್ಡು ಆಯ್ತಾ, ಸುಮ್ನೆ ನಾವೇನ್ ಮಾಡ್ತೀವಿ, ಬಾಳ ದುಡ್ಡು ಇರೋರು ಅದು ಕುಲ್ಮಿ ಇದು ಕುಲ್ಮಿ ಅಂತ ಮೋಸ ಮಾಡಿ ಕೊಡ್ತದಾರ. ಮಾಡ್ಬಾರ್ದು ಅದನ್ನೆಲ್ಲ. ಹೇಳ್ಬೇಕು ನ್ಯಾಚುರಲ್ ಈ ಜಾತಿ ಹಿಂಗೆ ಆಡ್ತತಿ, ಹಿಂಗೆ ಇಲ್ಲ ಇದೇ ತರ ಪಟ್ಟ ಇದ್ರೆ ಪರ್ಫಾರ್ಮೆನ್ಸ್ ಮಾಡ್ತತಿ ಅಂತಂದು ಹೇಳಿದ್ರೆ ಮುಗಿದೋಯ್ತು. ಅವಾಗೆ ನೀನ್ ಕುಲ್ಮಿಲ್ ಅಣ್ಣ ಈ ತರ ರೇಗ್ದಾರು, ಬಿಳೆ ರೇಗ್ದಾರು, ಈ ಇಷ್ಟು ಬಣ್ಣಗಳ ಅಕ್ಕಿ ಬಂದೇ ಬರ್ತವೆ ಅಣ್ಣ. ಕಚ್ಪಿಟ್ ಇದೆಯಲ್ಲ ವೈಟ್ ಬಣ್ಣ, ಅದು ಹೆಂಗೆ ಪೂಟ ಇರ್ತಾವಣ್ಣ ಅಕ್ಕಿಗಳಿಗೆ? ಅಂದ್ರೆ ಈಗ ದೊಡ್ಡ ಗಂಡಿಗೆ ಬಾಲದಲ್ಲಿ ಐತೆ ಅದು ಏನಿದೆ ಅಲ್ಲ ಸರ್, ಅದು ನೀನು ಬೀಡ್ ಮಾಡ್ತಾ 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 ಈ ಕರೆ ಗುಲ್ದಾರ ಏನಿದೆ ಅಲ್ಲ, ಕರೆ ಪಟ್ಟ ಏನಿದೆ, ಇದು ಬೀಡ್ ಮಾಡ್ತಾ 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 ಇಲ್ಲ ನೋಡ್ರಿ. ಇದಕ್ಕೆ ಏನ್ ಬಂದಿದೆ ಅಂದ್ರ ಇಲ್ಲ ನೋಡ್ರಿ, ಇದು ಏನ್ ನಿಮ್ಗೆ ಕಾಣ್ತದಲ್ಲ, ಇದು ಏನ್ ಬಿಳುಚು ಕಾಣ್ತತಲ್ಲ, ಈ ಬಿಳುಚು ಬರ್ತಾ ಬರ್ತಾ ಇದ್ರಲ್ಲಿ ಒಂದು 5 ಬೀಡ್ ಮರಿ 5 ಮರಿ ತಗ್ಸಿದ್ವಿ ಅಂತ ತಿಳ್ಕೊಳ್ಳಿ. ಅದ್ರಾಗ ಒಂದು ಕಲರ್ಸ್ ಬರ್ತದ ಲೈಟ್ ಆಗಿ. ಆ ಕಲರ್ಸ್ ಬಂದಾಗ ನೋಡ್ರಿ, ಇದು ಕಲರ್ಸ್ ಬಂದಿದೆ, ಇದು ಕಲರ್ಸ್ ಬಂದಿದೆ. ಹೆಣ್ಪಟ ಎಲ್ಲ ಬಿಡೋ ಗಣಪ ಇಲ್ಲ ನೋಡ್ರಿ, ಅದು ಕಲರ್ಸ್ ಬಂದಿದೆ. ಅಂತ ಬಂದಾಗ ಏನಕ್ಕತಿ, ಈ ತರಕ್ ಹಾಕಂಗಿಲ್ಲ, ಈ ತರಕ್ ಹಾಕ್ತಿವಿ.
ಈ ತರ ಬಣ್ಣಕ್ಕೆ ಈ ತರದ್ ಮಾಡ್ಬೇಕು. ಈ ಬಣ್ಣದಲ್ಲಿ ಇವೆಲ್ಲ ಬಂದಿರೋದಂತ ತಲೆಗೆ ಇಟ್ಕೊಡ್ರಿ. ಪಕ್ಕಾ ಕಲರ್ ಬಂದವ್ರು ರೇಗ್ದಾರ ಅವ್ನ್ ಕಟ್ ಮಾಡಿಟ್ಟು ಅವನೇ ಒಂದ್ ಬಿಡ್ ಮಾಡೋದು. ಇದು ಯಾರು ನೋಡಿದ್ರೆ ಐತಲ್ಲ ಕುಲ್ಮಿ ಏನಾಗಲ್ಲ, ಒರಿಜಿನಲ್ ಇದು ಇತಿಹಾಸದ ಕುಲ್ಮಿ ಇದು. ಇದು ಫುಲ್ ಒರಿಜಿನಲ್ಟಿ. ಇದ್ರಲ್ಲಿ ಬಂದು ಈ ಬಣ್ಣ ಬಂದಾಗೆ ಏನಾಗ್ಬಿಡ್ತತಿ, ಜನ ನೋಡಿದ್ರೆ ಭಾರಿ ಚೆನ್ನಾಗೈತಿ ಇದು, ಗಂಡ ಕೊಡ್ಬಾರ್ದು ಅಂತ ತೆಗೆದು ಇಟ್ಬಿಡ್ತಾರೆ. ಇದಾದ್ರೆ ಯಾರು ಇಟ್ಕೊಳಂಗಿಲ್ಲ, ಇದನ್ನ ಕೊಟ್ಬಿಡ್ತಾರ ಇದನ್ನ ಮಕ್ಸಿ. ನೀವ್ ಹೇಳ್ದಂಗೆ ಮಕ್ಸಿ ಅವೆಲ್ಲ ಅಂತ ಹಿಂಗಿರ್ತಾವ ಇದ್ರಲ್ಲಿ. ಇವೆಲ್ಲ ಬಹಳ ನನ್ಗೆ ಬಹಳ ಇಷ್ಟ ಅಂದ್ರೆ ಬಹಳ ಇಷ್ಟ ಸರ್. ಇದು ಬಿಟ್ಟಿದ್ರೆ ಒಂದ್ 10-11 ತಾಸು ಸಾರದ್ ಸರ್. ಇದನ್ನ ಬಿಟ್ಟಿಲ್ಲ ಇವೆಲ್ಲ ಬಹಳ ಅಕ್ಕಿ. ನಾನು 2-3 ವರ್ಷದಿಂದ ಬಹಳ ಗಲ್ತಿಯಾಗಿ ಅಕ್ಕಿ ಸಾಯ್ತಿದಾವ, ಹಂಗಾಗಿ ಸುಮ್ನೆ ಆಗಿದ್ದೀನಿ. ಸೂಪರ್ ರೀ ಸರ್. ಅದಕ್ ಬುನಾದಿ ಇವನೊಬ್ಬನೇ. ಈಗ 21 ವರ್ಷ ನೋಡ್ರಿ ಸರ್. ಅದಕ್ಕೆ ಒಂದು ದಿನನು ಮನಿ ಬಿಟ್ಟು ಹಿಂಗ್ ಎಬ್ಸಿಲ್ಲ. ಮೊನ್ನೆ ಹಿಂಗೆ ಇತ್ತು, ಅಚಾನಕ್ ಆಗಿ ಬಿಡು ಅದೇಲಿ ಹೋಗಲ್ಲ ಅಂತಂದ್ ಎದ್ದದ್ದು 2-3 ತಾಸು ನನಗೆ ಕಾಡ್ಸ್ಬಿಟ್ಟು ಇಡೀ ದಾವಣಗೆರೆಲ್ಲ ತಿರುಗಾಡಿ ಇಲ್ಲಿ ಪಕ್ಕದಾಗ ಬಂದ್ ಕುಂದಿರ್ತೀವಿ. ಇವನೇ ಹಿಡ್ಕೊಂಬಂದ ಸರ್. ಬೇಜಾರಾಗ್ಬಿಡ್ತಾವ ಅವತ್ ಕೆಲ್ಸ ಡಿಲೀಟ್ ಆಗ್ಬಿಡ್ತಾವತ್ತು. ಭಾರಿ ಬೇಜಾರಂದ್ರೆ ಬಹಳ ಇಷ್ಟವಾದ ಅಕ್ಕಿ ನೋಡ್ರಿ ಸರ್. ನೆಲ ಬಿಟ್ಟು ಎಬ್ಸಿಲ್ಲ. ಇವು ಬಾಜಿ ಗೀಜಿ ಇದ್ರದ್ದು ಇನ್ನೊಂದ್ ಏನ್ ಸಿಂಪ್ಟಮ್ ಗೊತ್ತಾ ಸರ್? ಇದು ರಾತ್ರಿ 10 ಗಂಟೆಗೆ ಕುಂದಿರ್ತತಿ, ಅಷ್ಟು ಕಣ್ಣು ಕಾಣ್ತತಿ ಇದ್ರಲ್ಲಿ. ಅಂದ್ರೆ ಆ ಚೂರಿನೂ ಇದೆ ಮತ್ತೆ ಆ ನಿಗಾ ಇದೆ. ಇದನ್ನ 1-2 ಟೈಮ್ ಅಕ್ಕಿ ಕೈ ಮುಟ್ಟಿ ಹೊಸಂಗಿಲ್ಲ. ಅಕ್ಕಿ ಜೊತೆಗೆ ಬಿಟ್ಬಿಟ್ಟಿವಿ ಅಂದ್ರೆ ಒಣಗಾಕ ಚಟ್ಟದ ಮೇಲೆ, ಅದು ಯಾವಾಗ ಹೋಗತಿ ಆ ಕಡೆಗೆ ಈ ಕಡೆ ನೋಡಿ ಅಕ್ಕಿ ಕುಂದಿರ್ಸ್ಬಿಟ್ರಂದ್ರೆ ಸೂಪರ್ ಲೈನ್ ಸರ್. ಇದು 1 ಟೈಮ್ 2 ಟೈಮ್ ಕುಂತ್ರೆ ನೀವು ತೆಗೆದ್ಬಿಟ್ಟು ಮುಂದ್ ವರ್ಷ ಬೇರೆ ಕಡೆಗೆ ಇಟ್ರೆ ಅಲ್ಲಿಗೆ ಬಂದ್ ಕುಂದಿರ್ತದೆ ಅಂತ ಜಾತಿ ಇದೆ. ಚೋರಿ ಇದೆ, ಚೋರಿ ಪಕ್ಕಾ ಚೋರಿ ಇದೆ. ಇದ್ರ ಮಗ ಅದು ಅಕ್ಕಿ ನೆಲ ಬಿಟ್ಟು ಎದ್ದಲ್ಲ, ಆರ್ಸಿ ಅಲ್ಲ ಒಟ್ಟ. ನಾನು ಬೀಡ್ ಮಾಡೋಕನ್ನಕ್ಕೋಸ್ಕರ ಜಾಸ್ತಿ ಮಾಡ್ಕೊಂಡು ಅಕ್ಕಿ ಬಿಡ್ಬೇಕನ್ನಕ್ಕೋಸ್ಕರ ಅಕ್ಕಿ ಲೈನ್ ಮಾಡ್ಬೇಕಂತ ಉಳಿಸ್ಕೊಂತಾನೆ ಬಂದಿರೋದು ಸರ್. ಅದ್ರಲ್ಲಿ ನನಗೆ ಏನಾರ ಸರಿ ಇರ್ಲಾರ್ದು ಅದ್ರಾಗ ಹುಟ್ಟಿದ್ವು ಅಂದ್ರೆ ಅಂತ ಕೊಟ್ರೆ ಅವೆಲ್ಲ ಪರ್ಫಾರ್ಮೆನ್ಸ್ ಮಾಡಿದಾವು, ಚೆನ್ನಾಗಿದಾವು, ರಿಸಲ್ಟ್ ಇದಾವು. ಸೂಪರ್ ಲೈನ್ ಸರ್. ಇದ್ರ ಮಗ ಅದು. ಬಿಡಿ ಬಿಡಿ. ಇದು ಅದ್ರ ಫಸ್ಟ್ನೇ ಮಗ ಸರ್. ಇದು ಸೆಕೆಂಡ್ ಹಾಕಿ ತೋರಿಸಿ. ಅದು ಸೆಕೆಂಡ್ ಕರೆಗುಲ್ದಾರ್ ಬಿಡಪ್ಪ ಇಲ್ಲಿ ಸರ್. ಇದು ಬಂದ್ಬಿಟ್ಟು ಕಪ್ಪು ಕರೆಗುಲ್ದಾರ್. ಯಾರು ನೋಡಿದ್ರು ಕುಲ್ಮಿ ಅನ್ನಂಗಿಲ್ಲ. ಅದು ನನಗೆ ಅಷ್ಟೇ ಗೊತ್ತು. ನಾನು ಚಿಕ್ಕನ್ ಇದ್ದಾಗಲಿದ್ದ ಅವ್ರ ಮನೆಯಲ್ಲೇ ಈ ಬಣ್ಣದಾಗ ಅಕ್ಕಿ ಇದ್ದದ್ದು, ಈ ಬಣ್ಣದಲ್ಲೇ ಬಾಳ ಅಕ್ಕಿ ಇದ್ದದ್ದು. ಒಂದು ಹಂಚಿನ ಮನೆಯಲ್ಲಿ ಸ್ವಲ್ಪ ಕಿಂಡಿ ಒಳಗೆ ಆಡಿಬಿಟ್ಟು ಸಾಯಂಕಾಲ 7:30-8 ಗಂಟೆ ಸುಮಾರು ಕುಂತಿರೋದು ಇದೇ ಬಣ್ಣದಲ್ಲೇ. ಬಟ್ ಅವ್ರಿಗೆ ಕೇಳಿದ್ರೆ ಅಕ್ಕಿ ಕೊಡ್ಲಲ್ಲ ಅವರು. ಅವರೆಲ್ಲ ದೊಡ್ಡ ದೊಡ್ಡ ಶ್ರೀಮಂತರು, ಬೇಗ ಇದು ಬಿಸ್ನೆಸ್ ಮಾಡೋರು ಅವರು. ಬಟ್ ಬಾರ ಹೋಗ್ಬೇಡ ಹಂಗೆ ಆಗ್ಬಿಟ್ಟು ಇವೆಲ್ಲ ಬಹಳ ಸೂಪರ್ ಸರ್. ಹಂಗಾಗಿ ಆ ಬಣ್ಣದಾಗ ಈಗಿನ ಒಂದು ಪೀಳಿಗೆಗೆ ತೋರ್ಸಕ್ಕನಕ್ಕೋಸ್ಕರ ಒಂದು ಕಡ್ದಿಟ್ಟಿದ್ದೀನಿ ಸರ್. ಅದಿತ್ಕೊಳ್ಳಿ ಅದೇ ಗಂಡಿತ್ ಈ ತರ ಬಣ್ಣದಲ್ಲಿ ಬಿಡೋರು ಸರ್ ಅಕ್ಕಿಗಳನ್ನ. ಇವೇ ಬಣ್ಣ ಒರಿಜಿನಲ್ಟಿ ಬಿಡೋರು ಸರ್. ಅದು ಕುಲಿಮಿ ಅನ್ನೋದಕ್ಕೆ ಇದೇ ಒಂದ್ ಸಾಕ್ಷಿ. ಬಟ್ ಈ ಬಣ್ಣದಾಗ ಇರೋರು ಅಕ್ಕಿ ಶೋಕಿ ಮಾಡೋರು ಅದನ್ನೆಲ್ಲ ನೋಡ್ತಾ ಇಲ್ಲ, ಮಾಡ್ತಾ ಇಲ್ಲ. ಬಟ್ ಹಂಗಾಗಿ ಇವನ್ನ ಬಹಳ ಇಂಪಾರ್ಟೆಂಟ್ ಈಗಿನ ಪೀಳಿಗೆಗೆ ಗೊತ್ತಾಗ್ಲಿ ಅನ್ನೋಕ್ಕೋಸ್ಕರ ಅದೊಂದು ಬಣ್ಣ ಹುಟ್ಟೈತಿ ನಮ್ ಲಕ್ಕಿಗೆ, ನಮ್ಮ ಅದೃಷ್ಟ ಅನ್ಬೇಕು. ಬಟ್ ಈ ಬಣ್ಣದಲ್ಲಿ ಅಕ್ಕಿ ಐತಲ್ಲ ಪರ್ಫಾರ್ಮೆನ್ಸ್ ಭಾರಿ ಚೆನ್ನಾಗಿ ಮಾಡುತ್ತೆ. ಓಕೆ, ನೆಕ್ಸ್ಟ್ ಅದ್ರದ್ದು ನೆಕ್ಸ್ಟ್ ಇಲ್ಲಿದೆ ಸರ್. ಯಾವ್ದಲ್ಲಿ? ಬಿಡು ಕರೆಕ್ಟ್. ಅಣ್ಣ ಇದು ಅದು 3ನೇ ಮಗನ? 3ನೇ ಮಗ ಇದು. ಇದು ಸೇಮ್ ಅವ್ರ ತಂದೆ ಇದಲ್ಲ, ಆ ಪ್ಯಾಟ್ರನ್, ಆ ಒಂದು ಬಣ್ಣ, ಕಣ್ಣು ಎಲ್ಲ ಇದೆ. ಸರ್ ಅಣ್ಣ ಹೆಣ್ಗಳು ಒಂದೇ ಮಾಡಿದ್ರೆ ಇಲ್ಲ ಬೇರೆ ಬೇರೆ? ಇಲ್ಲ, ಒಂದೇ ಬೀಡೋದು. ಒಂದೇ ತಾಯಿ? ಒಂದೇ ತಾಯಿ. ಸರ್ ಇನ್ನ ಅದ್ರಲ್ಲಿ ಬಾಳ ಹೋಗಿದಾವ್ ಸರ್. ನಾನು ಹೇಳೋದೇನು ಹೆಚ್ಚು ಕಮ್ಮಿ ನನ್ನ ಲೆಕ್ಕಕ್ಕೆ ಒಂದು 60-70 ಪರೋಳ ಆಗವು ಒಂದೇ ಬೀಡು ಸರ್. ಇದು ಒಬ್ರಿಗೆ ಕೊಟ್ಟಿದ್ದೆ ಸರ್ ನಮ್ಮ ಗೆಳೆಯಾಗೆ, ಇಲ್ಲೇ ಲೋಕಲ್ ಆಗಿ ಸರ್. 10-10 ತಾಸು ಆಡ್ತು. ಕತ್ತರ್ಗ ಖಾಲಿ ಬಂದದಕ್ಕೆ ಅವನೆಲ್ಲ ಅಕ್ಕಿ ಅವನು ಸತ್ತರಕ ಇದನ್ನ ತಗೊಂಡಾಗ ಯಾರ ಹತ್ರ ಬಿಟ್ಟಿದ್ದ, ಅವನು ಮಾರ್ಕೊಂಡ್ ತಿಂದ್ಬಿಟ್ಟ ಈ ಗಂಡ್ಪಟ. ನಾನು ಒಂದಿನ ಹೋದೆ, ನೋಡ್ದೆ ಅಕ್ಕಿ ಇತ್ತು ಅದು. ಅವನು ಅಕ್ಕಿ ಅಗಲ ಮಾರಾಕತ್ತಿದ್ದ. ನೋಡಿ ಐತಲ್ಲ ಸರ್, ಇದನ್ನ 500 ರೂಪಾಯಿ ಕೊಟ್ಟು ತಗಂದೆ. ಅವ್ನು 600 ರೂಪಾಯಿ ಕಮ್ಮಿ ಇಲ್ಲ ಅಂದ. ತಂದಾಗ ಅಲ್ಲಿ ರೋಡ್ನಾಗ ನಿಂತ್ಕೊಂಡ್ ಹೇಳ್ದಲ್ಲಿ ಅಕ್ಕಿ ನಂದಿದ, ನಾನು ಫ್ರೀ ಕೊಟ್ಟಿರೋದು, ಫೋನ್ ಮಾಡ್ತೀನಿ ಮಾತಾಡಲ್ಲ ಅಂತಂದೆ. ಇದು ಅಕ್ಕಿ ಕೊಟ್ಟಿದ್ನಲ್ಲ ಏನತ್ತಣ? ಇಲ್ಲಣ್ಣ ಕತ್ತರ್ಗ ಖಾಲಿ ಬಂದ್ಬಿಟ್ಟು ಕೊಟ್ಟಿನ ಅಂದ. ಆಮ್ಯಾಗ ಬೈದಾಡ್ದೆ, ಹಿಂಗ ನಾನು ರೊಕ್ಕ ನಿನಗ್ ಕೊಟ್ಟು ರೊಕ್ಕ ಕೊಯ್ಯಾಕತ್ತೀನಿ ಅಂದ. ಬೋಸುಡಿ ಮಗ ನಾನ್ ನಡ್ಕೊಂತಿಂತಾಣ ಅಂತಂದು ಪಾಪ ಅವನು ರೊಕ್ಕ ಕೊಟ್ಟು ಮತ್ತೆ ಕೊಡಿಸಿದ. ಅಲ್ಲಪ್ಪ ಹಿಂಗಿರೋದನ್ನ ನನ್ಗೆ ತಂದು ಕೊಡೋದ್ ಬಿಟ್ಟು ಅಣ್ಣ ಇದು ಕತ್ತರ್ಗ ಖಾಲಿ, ನಿನ್ ಅಕ್ಕಿ ಎಲ್ಲ ರೋಗ ಬಂದು ಇದಾಕವನಕ್ಕೋಸ್ಕರ ಕೊಡ್ಲಿಲ್ಲಣ್ಣ ಅಂತಂದ. ಬಟ್ ಇದು ಸರ್ ಇದು ಒಳ್ಳೆ ಟೈಮ್ ಮಾಡಿದೆ ಸರ್. ಇದು ಹೌದು. ಅದು ದೊಡ್ಡ ಗಂಟೆಗೆ ಬಂದಿರೋದು ಸರ್? ಹೌದೌದು, ಇದು 3ನೇ ಗಂಡದು. 3ನೇ ಗಂಟೆಗೆ ಬಂದಿರೋದು? ಹೌದು, 3ನೇದದು. ದೊಡ್ಡ ಗಂಡಿಗೆ 3ನೇ ಗಂಡು ಪಟ್ಟ ಇದು.
ಆ ತಳೆಯಲ್ಲಿ. ಗರಿ ತೆರವಲುಗಳು ಬರ್ತಾವೆ ಇದ್ರಲ್ಲಿ. ಹೌದ್ರಿ ಸರ್. ಬಿಡಿ ಈ ಹೆಣ್ಣೆಲ್ಲ ಪಟಾಕಿಟ ಮಾಡಿಸಿ ಬಿಟ್ಟಿದ್ದೀರಣ್ಣ ಸರ್? ಇದ್ರಾಗ ಗಂಡೆ ಈಗ ಸಾಯ್ತು ಸರ್ ಇದ್ರದ್ದು. ಬಟ್ ಬಹಳ ಬೇಜಾರು ಅಂದ್ರೆ ಮೊನ್ನೆ ಒಂದು 5-6 ದಿವಸ ಸತ್ತೋಗ್ಬಿಟ್ಟು ಹಂಗಾಗಿ ಬಹಳ ಬೇಜಾರಾಯ್ತು ಸರ್. ಆಮೇಲೆ ಈ ಬಣ್ಣನೂ ಬರುತ್ತಲ್ಲ ಅಂದ್ರೆ ಇದರಲ್ಲಿ ಬರುತ್ತೆ. ಈಗ ಏನ್ ನೋಡಿದ್ರಲ್ಲ ಸರ್ 3ನೇದು, ಆದ್ರೆ 4ನೇದು ಹೆಣ್ಪಟ್ಟ ಇದು. ಕಡೆ ಗರಿ ತೋರಿಸಿ ಬಿಡಿ ಅಲ್ಪ. ಇದು 4ನೇದು ಹೆಣ್ಪಟ್ಟ ಸರ್ ಇದು. ಇದು ಈಗ ಒಂದು 12 ವರ್ಷದ ಹೆಣ್ಪಟ್ಟ ಸರ್ ಇದು. 10-11 ವರ್ಷ ಇರ್ಬೋದು. ಫ್ರೆಂಡ್ಸ್ ತುಂಬ ಹಕ್ಕಿಗಳಿದಾವೆ. ನಿಮಗೆ ಮೇನ್ ಆಗಿರೋ ಅದು ಮಾತ್ರ ತೋರಿಸಿದ್ದೀನಿ. ನೆಕ್ಸ್ಟ್ ಲೈನ್ ಅಣ್ಣ ತೋರಿಸ್ಕೊಡಿ. ನೆಕ್ಸ್ಟ್ ಬರ್ಡ್ಸ್